BSF ಅಪ್ಕಮಿಂಗ್ ವೇಕೆನ್ಸಿ ಅಂದರೆ ಫ್ರೆಂಡ್ಸ್ 2140 ಕಾನ್ಸ್ಟೇಬಲ್ ಹುದ್ದೆಗೆ ಈ ತಿಂಗಳು ಮಾರ್ಚ್ನಲ್ಲಿ ಕಾಲ್ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ ಗಜಾನಂದ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಫ್ರೆಂಡ್ಸ್, BSF ಅಪ್ಕಮಿಂಗ್ ವೇಕೆನ್ಸಿ ಅಂದರೆ ಫ್ರೆಂಡ್ಸ್ 2140 ಕಾನ್ಸ್ಟೇಬಲ್ ಹುದ್ದೆಗೆ ಈ ತಿಂಗಳು ಮಾರ್ಚ್ನಲ್ಲಿ ಕಾಲ್ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ತನಕ ನೋಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಖಾಲಿರುವಂತಹ 2140 ಪೋಸ್ಟ್ಗಳಲ್ಲಿ 1723 ಮೇಲ್ ಕ್ಯಾಂಡಿಡೇಟ್ಗೆ ಹಾಗೂ 417 ಫಿಮೇಲ್ ಕ್ಯಾಂಡಿಡೇಟ್ಗೆ ಅರ್ಜಿ ಆಹ್ವಾನ ಮಾಡಲಾಗುತ್ತೆ ಫ್ರೆಂಡ್ಸ್. ಮಾರ್ಚ್ ತಿಂಗಳಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಅಂದರೆ ಫ್ರೆಂಡ್ಸ್ ಇದೇ ತಿಂಗಳು ಮಾರ್ಚ್ 25 ನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವೆಬ್ಸೈಟ್ ಲಿಂಕ್ bsf.nic.in ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ನನ್ನ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅಲ್ಲಿಂದ ನೀವು ಜಾಯಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, BSF ಟ್ರೇಡ್ಸ್ಮ್ಯಾನ್ ಎಲಿಜಿಬಿಲಿಟಿ ಕ್ರೈಟೀರಿಯಾನು ನಾವು ನೋಡೋದಾದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ 10th ಪಾಸ್ ಆಗಿರಬೇಕು ಮತ್ತು ಇದಕ್ಕೆ ಮಿನಿಮಮ್ ಏಜ್ ಲಿಮಿಟ್ ಅಂದರೆ 18ರಿಂದ 25 ವರ್ಷ ತನಕ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಮಿನಿಮಮ್ ಏಜ್ 18 ಆಗಿರಬೇಕು. ಮತ್ತು ಸ್ನೇಹಿತರೆ, ವೇಕೆನ್ಸಿ ಡೀಟೇಲ್ಸ್ ನಾವು ನೋಡೋದಾದರೆ BSF ಅಲ್ಲಿ ಖಾಲಿರುವಂತಹ 2140 ವೇಕೆನ್ಸಿಗಳಲ್ಲಿ 1723 ಮೇಲ್ ಕ್ಯಾಂಡಿಡೇಟ್ಗೆ ಮತ್ತು 417 ಫಿಮೇಲ್ ಕ್ಯಾಂಡಿಡೇಟ್ಗೆ ವೇಕೆನ್ಸಿ ಈಗ ಬಂದಿದೆ ಫ್ರೆಂಡ್ಸ್. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ನಾವು ನೋಡೋದಾದರೆ ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ಗೆ ₹100 ಅಪ್ಲಿಕೇಶನ್ ಫೀಸ್ ಮತ್ತು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮಹಿಳೆಯವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ BSF ಸ್ಯಾಲ್ರಿ ನಾವು ನೋಡೋದಾದರೆ BSF ಬೇಸಿಕ್ ಸ್ಯಾಲ್ರಿ 21,700ರಿಂದ 69,100 ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಸೆಲೆಕ್ಷನ್ ಪ್ರೊಸೆಸ್ ನಾವು ನೋಡೋದಾದರೆ ಯಾವ ರೀತಿ ಇರುತ್ತೆ ಅಂದರೆ, ಮೊದಲನೇದಾಗಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟಲ್ಲಿ 1 ಮೈಲ್ ರೇಸ್ ಇರುತ್ತೆ, ಅಥವಾ ಮತ್ತು ಹೈ ಜಂಪ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ, ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಫಿಸಿಕಲ್ ಟೆಸ್ಟಲ್ಲಿ ಹೈಟ್, ವೇಟ್ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಕೂಡ ಇರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನಂತರ ಟ್ರೇಡ್ ಟೆಸ್ಟ್ ಅಂತ ಇರುತ್ತೆ. ನಂತರ ಲಾಸ್ಟಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ ಸಿಲೆಬಸ್ ಅಂದರೆ ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಆಪ್ಟಿಟ್ಯೂಡ್ ಮತ್ತು ಬೇಸಿಕ್ ಇಂಗ್ಲೀಷ್ ಅಥವಾ ಹಿಂದಿ ಇರುತ್ತೆ. ನಂತರ ಮೆಡಿಕಲ್ ಇರುತ್ತೆ. ಸ್ನೇಹಿತರೆ, ಯಾವ ರೀತಿ ನೀವು BSF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ BSF ಅಫಿಷಿಯಲ್ ವೆಬ್ಸೈಟ್ ಆದಂತಹ www.bsf.nic.in ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ನಾನು ಮೊದಲೇ ಹೇಳಿದಂತಹ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡಿ ನಂತರ ನೀವು ಬೇಸಿಕ್ ಡೀಟೇಲ್ಸ್ ಆದಂತಹ ನೇಮ್ ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನಂತರ ಯಾವ ರೀತಿ ನೀವು ಅಪ್ಲಿಕೇಶನ್ ಫಾರ್ಮ್, ಯುವರ್ ನೇಮ್, ನೀವು ಎಜುಕೇಷನ್, ಏಜ್, ನಂತರ ಡಾಕ್ಯುಮೆಂಟ್, ಫೋಟೋ ಮತ್ತು ಎಜುಕೇಷನಲ್ ಸರ್ಟಿಫಿಕೇಟ್, ನಂತರ ನೀವು ಅಪ್ಲಿಕೇಶನ್ ಫೀಸ್ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಕೊನೆಯದಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಒಂದು ಪ್ರಿಂಟ್ ಜನರೇಟ್ ಆಗುತ್ತೆ ಫ್ರೆಂಡ್ಸ್. ಆ ಪ್ರಿಂಟ್ ಮುಂದೆ ರೆಫರೆನ್ಸ್ ಆಗಿ ನಿಮಗೆ ಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನು ಕಾದಿಟ್ಕೋಬಹುದು ಫ್ರೆಂಡ್ಸ್. ನೀವು ಸ್ನೇಹಿತರೆ, ಇದೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.